ಓಕೆ ವೀಕ್ಷಕರೇ, 6 ಶಾಸಕರು ಅಂತ ಹೆಡ್ಲೈನ್ಸಲ್ಲಿ ಹೇಳಿದೆ. ಅದರ ಸಂಖ್ಯೆ ಜಾಸ್ತಿ ಇದೆ. 8 ಕಾಂಗ್ರೆಸ್ನ ಶಾಸಕರು, 1 JDS, ಒಬ್ಬ JDS ಶಾಸಕರು ಮತ್ತು BJPಯಿಂದ 5 ಶಾಸಕರು ಇವತ್ತು ಗೈರಾಗಿದ್ದಾರೆ. ಅಫ್ಕೋರ್ಸ್ ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಸರ್ಕಾರ ಸರಿ ಇಲ್ಲ, ಅವರಲ್ಲಿ ಒಗ್ಗಟ್ಟಿಲ್ಲ, ಅವರೆಲ್ಲ ಯಾರೆಲ್ಲ ಗೈರಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ಅವರ ಪಕ್ಷದಲ್ಲಿ ಯಾಕೆ ಗೈರಾದರು ಅನ್ನುವ ಪ್ರಶ್ನೆ ಕೂಡ ಈಗ ಚಿಂತೆಗೀಡು ಮಾಡಿದೆ. ಅಷ್ಟೇ ಅಲ್ಲ, JDSನ ಶಾಸಕ KR ಪೇಟೆ ಶಾಸಕ ನಾರಾಯಣಗೌಡ ಅವರು ಕೂಡ ಈಗ ಗೈರಾಗಿದ್ದಾರೆ. ಎಸ್, ಎಲ್ಲದರ ನಡುವೆ ರಾಜ್ಯಪಾಲರ ಭಾಷಣಕ್ಕೆ BJP ಅಡ್ಡಿಪಡಿಸಿದ್ದಾದರೂ ಯಾಕೆ? ಕಮಲ ಪಕ್ಷದ ಮೊದಲ ಆಪರೇಷನ್ ಏನಾದರೂ ಮೇಲ್ನೋಟಕ್ಕೆ ಸಕ್ಸಸ್ ಆಗ್ತಾ ಇದೆಯಾ ಅನ್ನುವ ಮೇಲ್ನೋಟಕ್ಕೆ ಸನ್ನಿವೇಶ ರವಾನೆ ಆಗಿದೆ. ಆ ಒಂದು ಸಂದೇಶ ಸಿಗ್ತಾ ಇದೆ. ಎಸ್, ಲೆಟ್ಸ್ ಡಿಬೇಟ್. ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದಂಥ ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದಂಥ ಶ್ರೀ M. ನಾಗರಾಜ್ ಯಾದವ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಎಸ್, ಜಾಯ್ನ್ ಆಗಿದ್ದಾರೆ. ಎಸ್, ವೆಲ್ಕಮ್ ಟು ದಿ ಟಾಪ್ ಸ್ಟೋರಿ ನಾಗರಾಜ್ ಯಾದವ್, ನಮಸ್ಕಾರ. ಓಕೆ, ನಮ್ಮ ರಾಜಕೀಯ ವಕ್ತಾರರನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ರಾಜಕೀಯ ವಿಶ್ಲೇಷಕರನ್ನ ಮಾತನಾಡಿಸ್ಬಿಡೋಣ. ರಾಮಕೃಷ್ಣ ಉಪಾಧ್ಯಾಯ ಅವರೇ, ಅಷ್ಟು ಜನ ಬರಲ್ವಂತೆ, ಇಷ್ಟು ಜನ ಬರಲ್ವಂತೆ, ಸರ್ಕಾರ ಬಿದ್ದೋಗ್ಬಿಡುತ್ತಂತೆ, ಬಜೆಟೇ ಮಂಡನೆ ಮಾಡಲ್ಲ ಅಂತೆ. ಈ ಅಂತೆ ಕಂತೆಗಳ ನಡುವೆ ಏನಾದರೂ ನಾವು ಒಂದಿಷ್ಟು ಒಳ್ಳೆಯ ವಿಚಾರಗಳು ನಮ್ಮ ಜನರಿಗೆ ಹೇಳೋಕ್ಕೆ ಸಾಧ್ಯ ಆಗ್ಬೋದಾ? ಒಳ್ಳೆ ವಿಚಾರಗಳನ್ನು ಹೇಳೋದಕ್ಕೆ ಬಹುಶಃ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ಅನ್ನೋ ತರ ನೀವು ಆ ಭ್ರಮೆಯಲ್ಲಿ ನಾವು ಇರೋದು ಬೇಡ. ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ಮತ್ತೆ ನಾವು ಆ ಭ್ರಮೆಯಲ್ಲಿ ಇರೋದು ಬೇಡ. ಯಾಕಂದ್ರೆ ಎಲ್ಲಾ ಪಕ್ಷಗಳು, ಪ್ರೇಕ್ಷಕರ ದಯವಿಟ್ಟು ಕ್ಷಮಿಸಿ, ಅದ್ರಲ್ಲಿ ಯಾವ ಒಳ್ಳೆ ವಿಚಾರ ಇರಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಒಂದು ಆಗ್ಬಿಟ್ಟಿದೆ. ಈಗ ಒಂದು ಈ ಕರ್ನಾಟಕ ಒಂದು ನಿರ್ಣಾಯಕ ಹಂತ ತಲುಪಿದೆ ಅಂತ ಹೇಳ್ಬೋದು. ಅಸೆಂಬ್ಲಿ ಸೆಷನ್ ಕೂಡ ಪ್ರಾರಂಭ ಆಗಿರೋದ್ರಿಂದ ಏನೋ ಇಲ್ಲಿ ಏನಾಗುತ್ತೆ, ಆನ್ ದ ಫ್ಲೋರ್ ಆಫ್ ದ ಹೌಸ್ ನೀವು ಹೊರಗಡೆ ಏನೇ ಮಾಡ್ಬೋದು, ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಶಾಸಕರು ಆಬ್ಸೆಂಟ್ ಆದರೆ ಅಥವಾ ಸರ್ಕಾರದ ವಿರುದ್ಧ ವೋಟ್ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆ. ಯಾಕಂದರೆ ನೀವು ಹೊರಗಡೆ ಎಷ್ಟೇ ಇದು ಮಾಡಿ ರಾಜೀನಾಮೆ ಕೊಟ್ಟರು ಕೂಡ ಅದನ್ನು ಸ್ಪೀಕರ್ಗೆ ತಲುಪಿಸ್ಬೇಕು. ಸ್ಪೀಕರ್ ಅವರು ಅದನ್ನು ಇಟ್ಕೊಂಡು ಭಾಳಷ್ಟು ದಿವಸ ಅವ್ರನ್ನ ಕರೀಬೋದು, ಕರೆದುಬಿಟ್ಟು ಅವರ ಒಪಿನಿಯನ್ ಕೇಳಬೇಕು. ಆ ಒಪಿನಿಯನ್ ಕೇಳಿ ಅವರು ಇಮಿಡಿಯೇಟಾಗಿ ಹೇಳಬೇಕು ಅಂತಿಲ್ಲ, ಅದು ಎಷ್ಟು ದಿನ ಬೇಕಾದ್ರೆ ನಡೀಬೋದು. ಆದರೆ ಶಾಸನ ಸಭೆಯಲ್ಲಿ ನಡೆಯುವಂಥ ಕಲಾಪಗಳಲ್ಲಿ ಶಾಸಕರು ಭಾಗವಹಿಸದೆ ಆಬ್ಸೆಂಟ್ ಆಗಿ ಸರ್ಕಾರದ ಬಜೆಟ್ ಪಾಸ್ ಮಾಡೋ ಟೈಮ್ನಲ್ಲಿ ಅವರಿಗೆ ನಂಬರ್ ಇಲ್ಲದೆ ಇದ್ದರೆ ಸರ್ಕಾರ ಬೀಳುತ್ತೆ. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಶಾಸಕರು ಸರ್ಕಾರದ ವಿರುದ್ಧ ವೋಟ್ ಮಾಡಿದ್ರೆ ಸರ್ಕಾರ ಬೀಳುತ್ತೆ. ಆದರೆ ಆ ಹಂತ ಇನ್ನೂ ತಲುಪಿಲ್ಲ. ಯಾಕಂದರೆ ಈಗ 6ರಿಂದ 8 ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಒಂದು ಆಶ್ಚರ್ಯ ಅಂದರೆ JDS ಕೂಡ ನಾರಾಯಣಗೌಡರು ಡಿಸ್ಕಸ್ ಮಾಡೋಣ. ಆದ್ರೆ ನಂಗೊಂದು ಕ್ಯೂರಿಯಾಸಿಟಿ, ನಿಮ್ಮ ಈ ಸುದೀರ್ಘ ಪತ್ರಿಕೋದ್ಯಮದ ವೃತ್ತಿ ಜೀವನದಲ್ಲಿ ಇಂತಹ ಅನೇಕ ಅಸಹ್ಯಗಳನ್ನು ನೋಡಿದ್ದೀರಾ ಅಥವಾ ಇದು ಮಾಮೂಲಿ ರೀ ಅಂತ ಅಂತೀರಾ? ನೋಡಿದ್ದೀವಿ. ನಮ್ಮ ಯಡಿಯೂರಪ್ಪನ ಪೀರಿಯಡ್ನಲ್ಲೇ ನೋಡಿದ್ದೆ. ಸೊ ಏನು ಹೊಸದಲ್ಲ, BJPನವರು ಇಂತಹ ನಾಟಕಗಳನ್ನು ಮಾಡಿದ್ದಾರೆ. ಸೊ ಈಗ ಬಹುಶಃ ಈ ಕಡೆ ಫೆನ್ಸಲ್ಲಿ ನಿಂತ್ಕೊಂಡು ಅದೇ ಆಟ ಆಡ್ತಾ ಇದ್ದಾರೆ ಅಷ್ಟೇ, ವೈಸ್ ವರ್ಷಗಳು ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಮೈಸೂರಿನಿಂದ BJP ವಕ್ತಾರರಾದಂಥ ಶ್ರೀ ಗೋ ಮಧುಸೂದನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಓಕೆ ಸರ್, ನಿಮ್ಮ ಜೊತೆ ಮಾತನಾಡ್ತೀನಿ. ನಾಗರಾಜ್ ಯಾದವ್ ಅವರೇ, ಹೆಂಗಿದೆ ಆಟ? ಚೆನ್ನಾಗಿದೆಯಾ? ಶುರುವಾಗಿದೆಯಾ? BJP ಅವ್ರು ಏನೋ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆಟದ BJP ಅವರು ಆಟ ಆಡ್ತಾ ಇದ್ದಾರೆ, ಆದ್ರೆ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ಅವ್ರು ಆಟ ಆಡ್ತಾ ಇದ್ದಾರೆ. ಇವತ್ತೇನೇ ನಡೆಸಿದ್ರಿ ಸರ್, ಒಂಚೂರು ಹೇಳ್ಬಿಡಿ ನಮ್ಮ ಜನರಿಗೆ. ಇವತ್ತು ನಾನು ಆ ವಿಚಾರಕ್ಕೆ ಬರೋಕ್ಕೆ ಮುಂಚೆ ಉಪಾಧ್ಯಾಯರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಯಾವುದೇ ಒಂದು ಪಕ್ಷಕ್ಕೆ ಸೇರಿದಿರೋ ವ್ಯಕ್ತಿ ಅಲ್ಲ, ಪತ್ರಕರ್ತನಾಗಿ ಯಾವ ಸಂದರ್ಭದಲ್ಲಿ ಸರ್ಕಾರಗಳು ಪತನ ಆಗ್ತವೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು. ಭಾಳ ಕರೆಕ್ಟಾಗಿ ಹೇಳಿದ್ದಕ್ಕಂತ ನಾನು ಒಪ್ತೇನೆ. ಆದರೆ ಒಂದು ವಿಚಾರನ ಹೇಳ್ತೇನೆ, ಯಾವಾಗ ಸರ್ಕಾರಗಳು ಬಿದ್ದೋಗ್ತದೆ ಅಂತಂದರೆ ಯಾವಾಗ ಅವರ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದಾಗ ಅಥವಾ ಈ ಸರ್ಕಾರದಲ್ಲಿ ಇರತಕ್ಕಂಥ ಭಾಗಿಯಾಗಿರೋ ಶಾಸಕರು ರಾಜೀನಾಮೆ ಕೊಟ್ಟ ಬೀಳ್ತದೆ. ನಾನು ಹೇಳ್ತೀನಿ ಇವತ್ತಿನ ವಿಚಾರಕ್ಕೆ ಆಮೇಲೆ ಬರೋಣ. ಯಾಕೆ ಮೊದಲೇ ನೀವೇ ಸರ್ಕಾರ ಬೀಳೋದು ಯಾವಾಗ ಅದು ನಾನು ಕೇಳೂ ಇಲ್ಲ. ಇಲ್ಲಪ್ಪ, ನಾನು ಹೇಳ್ತಾ ಇರೋದು ಉಪಾಧ್ಯಾಯರು ಹೇಳಿದ್ರಲ್ಲ. ನಾಗರಾಜ್ ಯಾದವ್ ಅವರೇ, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್, ಬಟ್ ಮೈ ಕ್ವೆಶ್ಚನ್ ಈಸ್, ಇವತ್ತು ಏನೇನಾಯಿತು, ಇವತ್ತಿನ ಸನ್ನಿವೇಶದಿಂದ ನೀವೇನು ಪಾಠ ಕಲ್ತಿದ್ದೀರಿ ಅಥವಾ ನಾಳೆಯ ದಿನಕ್ಕೆ ಯಾವ ರೀತಿ ರೆಡಿ ಆಗ್ತಾ ಇದ್ದೀರಿ ಅದನ್ನು ಹೇಳ್ಬಿಡಿ, ತದನಂತರ ನಾವು ಮಾತಾಡೋಣ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳಿದ ಪ್ರಶ್ನೆಗೆ ಪೂರಕವಾಗಿ ಅವ್ರು ಮಾತಾಡಿರ್ತಕ್ಕಂಥ ಹೇಳ್ತಾ ಇದ್ದೀನಿ, ಬೇರೆ ಯಾವುದು ಅಸಂಬಂಧ ವಿಚಾರಗಳನ್ನ ಹೇಳ್ತಾ ಇಲ್ಲ. ಇವತ್ತಿನ ನಡೀತಕ್ಕಂಥ ಘಟನಾವಳಿಯ ಬಗ್ಗೆನೇ ಅವ್ರ ಹಿನ್ನೆಲೆಗಳನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ
ಯಾವ ಘಟ್ಟದಲ್ಲಿ ಏನಾಗ್ಬೋದು ಅಂತ ವಿಚಾರ ಹೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಆ ಅಂತಿಮ ಘಟ್ಟಕ್ಕೆ ಕಾಂಗ್ರೆಸ್ JDS ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಶಾಸಕರು 113 ದಾಟಿರ್ತಕ್ಕಂಥ 118 ಶಾಸಕರನ್ನು ನಾವು ನಮ್ಮ ಜೊತೆಲಿ ಇಟ್ಕೊಳ್ಳಿಕ್ಕೆ ನಾವು ಸಾಮರ್ಥ್ಯ ಇದೆ, ಇಟ್ಕೊಳ್ತೇವೆ ಅಂತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತಾವು ಹೇಳಿದ ಹಾಗೆ ಇವತ್ತು ಆಟ ಆಡ್ತಾ ಇರ್ತಕ್ಕಂಥದ್ದು BJPಯವರು, ಅವ್ರ ಜವಾಬ್ದಾರಿತ ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ 104 ಜನ ಶಾಸಕರು ಇಟ್ಕೊಂಡು ಇವತ್ತು ರಾಜ್ಯಪಾಲರಿಗೆ ಅವಮಾನ ತೋರಿಸಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಅವಮಾನ ಮಾಡಿರ್ತಕ್ಕಂಥದ್ದು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಮಾಡಲಿ ಅವರ ಭಾಷಣವನ್ನು ಕೇಳಬೇಕಾಯಿತು, ರಾಜ್ಯಪಾಲರ ಗೌರವ ಕೊಡಬೇಕಾಯಿತು, ತಮ್ಮ ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಬೇಕಾಯಿತು. ಅದನ್ನು ಬಿಟ್ಟು ರಾಜ್ಯಪಾಲರನ್ನ ಬಂದು ಭಾಷಣ ಮಾಡುವಾಗ ನೀವು ಅಡ್ಡಿಪಡಿಸ್ತಕ್ಕಂಥದ್ದು ಎಷ್ಟು ಸರಿ? ಏನು ಸಾಧನೆ ಮಾಡ್ಲಿಕ್ಕೆ ಬೇರೆ ಪಾರ್ಟಿ ಡಿಫರೆನ್ಸ್ ಅಂತ ಹೇಳ್ತಾರೆ, ಅಲ್ಲಿ ಆಟ ಆಡ್ಲಿಕ್ಕೆ ಹೊರತಾರೆ. ನೀವು ಸರಿಯಾದ ಪದವನ್ನು ಉಪಯೋಗಿಸಿದ್ರೆ ಆಟ ಆಡ್ತಾ ಇರ್ತಕ್ಕಂಥದ್ದು, ಮಕ್ಕಳ ರೀತಿ ಆಟ ಆಡ್ತಾ ಇರ್ತಕ್ಕಂಥದ್ದು, ಡೆಮಾಕ್ರಸಿನ ಗ್ರಾಂಟೆಡ್ ಆಗಿ ತಗೊಂಡಿರ್ತಕ್ಕಂಥದ್ದು BJPಯವರನ್ನ ಮಾತನ್ನು ಹೇಳ್ತಾ ಇದ್ದೀನಿ. ವಿ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಅದಕ್ಕೆ ನಮ್ಮ ಶಾಸಕರಿಗೆ ಹೇಳ್ತಾ ಇದ್ದೀವಿ, ಆ ಆಟದ ಬಲೆಗೆ ನೀವು ಬೀಳ್ಬೇಡ್ರಿ ಅಂತೇಳಿ ನಾವು ಇವತ್ತಿನ ದಿವಸ ನೋಟಿಸ್. ಆಟವನ್ನ ಆಡಿಸುವವರು ಮತ್ತು ಪಾತ್ರಧಾರಿಗಳು ಎಲ್ಲರೂ ಕೂಡ ಅದರಲ್ಲಿ ಇದ್ದಾರೆ. ಅದನ್ನು ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲರೂ ಕೂಡ ಆಟ ಆಡ್ತಾ ಇದ್ದೀರಿ. ಇಲ್ಲ, ನಾವಲ್ಲ. ಇವತ್ತಾಗಿದ್ದು ರಿಯಲಿ ಶೇಮ್ಫುಲ್. ಪ್ರಜಾಪ್ರಭುತ್ವ ಜನರು ಭಾಷಣ ಮಾಡಲಿಕ್ಕೆ ನಿಮ್ಗೆ ತಾಳ್ಮೆ ಇಲ್ಲ ಅನ್ನೋದಾದ್ರೆ ರಾಜಕಾರಣ ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ರಚನಾತ್ಮಕ ರಾಜಕಾರಣ ಮಾಡಿ ನೀವು. ಗಾಟ್ ಇಟ್ ನೋಡೋಣ, ಅದನ್ನ ಲೆಟ್ಸ್ ಆಸ್ಕ್ ಹಿಮ್. ಗೋಮಸೂದನ್ ಅವರೇ, ಏನ್ರಿ ಒಂದು ಶಿಸ್ತಿನ ಪಕ್ಷ ಆಗಿ ಒಂದಿಷ್ಟು ರಾಜ್ಯಪಾಲರ ಭಾಷಣ ಕೇಳುವಷ್ಟು ವ್ಯವಧಾನ ಇಲ್ವೇ, ತಾಳ್ಮೆ ಇಲ್ವೇ ಅನ್ನೋ ಆರೋಪ ಭಾರತೀಯ ಜನತಾ ಪಕ್ಷದ ಮೇಲೆ. ಜನತಾದಳ ಅದೊಂದು ಸ್ಥಾನೀಯವಾದಂಥ ಪಕ್ಷ. ಆದರೆ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡು ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷಗಳಾದಾಗ ಕಾಂಗ್ರೆಸ್ಸು ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ ಅಂತನ್ನುವಂಥದ್ದು, ಅದರ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಯಾವ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊಂಡಿದೆ ಅಂತನ್ನುವಂಥದ್ದು ನೋಡಬೇಕಾಗುತ್ತೆ. ಅಲ್ಲ, ಒಂದ್ ನಿಮಿಷ. ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆಯೋ. ಪ್ಲೀಸ್, ಐ ಹ್ಯಾವ್ ಟು ಇಂಟರಪ್ಟ್ ಸರ್, ಐ ಹ್ಯಾವ್ ಟು ಇಂಟರಪ್ಟ್. ಈಗ ಪ್ರಶ್ನೆ ಇರೋದಿಷ್ಟೇ, ರಾಜ್ಯಪಾಲರ ಭಾಷಣಕ್ಕೆ ಅಷ್ಟೊಂದು ಅಡ್ಡಿಪಡಿಸುವಂತ ಅವಶ್ಯಕತೆ ಇತ್ತಾ? ಅಷ್ಟು ತಾಳ್ಮೆ ಇರಲಿಲ್ವಾ ಶಿಸ್ತಿನ ಪಕ್ಷಕ್ಕೆ? ಬೇರೆಯವ್ರನ್ನ ನಾವು ಹೇಳೋದು ಬೇಡ, ಬೇರೆ ರಾಜ್ಯದ ಉದಾಹರಣೆ ಕೂಡ ತೆಗೆದುಕೊಳ್ಳೋದು ಬೇಡ ಸರ್, ಬೇರೆಯವ್ರ ಹಿನ್ನೆಲೆ ಕೊಡೋದೇ ಬೇಡ. ಅಲ್ಲ, ನಾನು ಹೇಳಕ್ ಹೊರಟಿರೋದೇ ಅದು. ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರ ವರ್ತನೆಯನ್ನ ಅಲ್ಲಿ ಯಾವ ರೀತಿ ನಡ್ಕೊಂಡಿದ್ಯೋ ಆ ರೀತಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ. ಗೋ ಮಧುಸೂದನ್ ಅವರೇ, ನಿಮ್ಮ ಪಕ್ಷದ ಶಾಸಕರ ವರ್ತನೆಯನ್ನ ಸಮರ್ಥಿಸಿಕೊಳ್ತಾ ಇದ್ದೀರಾ? ಹೇಳಿ, ಡೈರೆಕ್ಟ್ ಆಗಿ ಹೇಳಿ. ಸ್ಟ್ರೈಟ್ ಕ್ವೆಶ್ಚನ್. ನಾನು ನಮ್ಮ ಪಕ್ಷದ ಶಾಸಕರ ನಾಯಕರ ಎಲ್ಲ ವರ್ತನೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದು ರಾಜ್ಯಪಾಲರಿಗೆ ತೋರಿಸಿದಂತ ಅಗೌರವ ಅಲ್ಲ. ಯಾಕೆಂದ್ರೆ ರಾಜ್ಯಪಾಲರು ಓದ್ತಾ ಇದ್ದಂತದ್ದು ಸರ್ಕಾರ ಬರೆದುಕೊಟ್ಟಂತ ಭಾಷಣವನ್ನ ವಿರೋಧ ಮಾಡಿದೀವಿ. ಕಾಂಗ್ರೆಸ್ ಅವರು ನಿನ್ನೆ ಯುಪಿನಲ್ಲಿ, ಬೇರೆ ಎಲ್ಲೂ ಬೇಡ, ನಿನ್ನೆ ಯುಪಿನಲ್ಲಿ ಕಾಂಗ್ರೆಸ್ ಗೋಮಸೂದನ್ ಅವರೇ, ನೀವೇನು ಊಟ ಮಾಡಿದ್ರಿ ಮಧ್ಯಾಹ್ನ ಅಂತ ಕೇಳಿದ್ರೆ ನಾವು ಅವತ್ತು ಬಂದಾಗ ಹೀಗಾಗಿತ್ತು ಸ್ಟ್ರೈಟ್ ಕ್ವೆಶ್ಚನ್ ಕೇಳ್ತಾ ಇದ್ದೀವಿ. ನೀವು ಯಾಕೆ ಎಲ್ಲವನ್ನು ಸಮರ್ಥನೆ ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇದು ನೀವು ಶಿಸ್ತಿನ ಪಕ್ಷ ಸಿದ್ಧಾಂತ ನಾನು ಹೇಳ್ಬೇಕಾಗಿರುವಂತದ್ದು. ವೈ ಶುಡ್ ಯು ಟೆಲ್? ರಘು ಸೂರ್ಯ, ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕನ ನೀವು ಬೇರೆಯಾಗಿ ನೋಡಬೇಡಿ. ಈ ದೇಶದ ಒಂದು ಅವಿಭಾಜ್ಯ ಅಂಗ. ಬೇರೆ ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷ ನಮ್ಮ ರಾಜ್ಯದ ಜನತೆಗೆ ಬೇರೆ ಕಡೆ ಬೇರೆಯವ್ರು ಮಾಡ್ತಿದ್ದಾರೆ, ಅದಕ್ಕೆ ನಾವು ಇಲ್ಲ ಮಾಡ್ತೀವಿ ಅಂತ ಹೇಳೋ ಸರಿನಾ? ಕಾಂಗ್ರೆಸ್ ಅವ್ರು ಸರಿ ಇಲ್ಲ, ಕಾಂಗ್ರೆಸ್ ಅವ್ರು ಸರಿ ಇಲ್ಲ. ಪ್ರತಿಶಾಠ್ಯಂ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ನೋಡಿ ಗೋಮಸೂದನ್ ಅವರೇ, ಈಗ ನಿಮ್ಮ ಮನಸ್ಸಿಗೆ ಗೊತ್ತಾಗಿದೆ ಅದು ತಪ್ಪಾಗಿದೆ ಅನ್ನೋದನ್ನ, ಅದನ್ನ ನೀವು ಏನೋ ತೇಪೆ ಹಚ್ಚಿ ಅಲ್ಲಿ ಇದು ಪೀಠಿಕೆ ಕೊಟ್ಟು ಅಲ್ಲಿ ಹಂಗೆ ಮಾಡಿದ್ರು, ಬೇರೆ ರಾಜ್ಯದಲ್ಲಿ ಹೀಗೆ ಮಾಡಿದ್ರು ಅಂತ ಹೇಳೋದು, ಅದು ಶುಡ್ ವಿ ಅಕ್ಸೆಪ್ಟ್ ದಿಸ್? ಅಲ್ಲ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ವೈ ಅಂತ ದರ್ದೇನ್ ಬಂದಿದೆ? ಇದು ನಾನು ಹೇಳ್ತಾ ಇರೋದು ಡೆಮಾಕ್ರಸಿ, ಇದು ಭಾರತ, ಇದು ಎಲ್ಲಾ ರಾಜ್ಯಗಳು ಸೇರಿದಂತದ್ದು. ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೋತಾರೋ ಆ ರೀತಿ ನಾವಿಲ್ಲಿ ಯಾಕೆ ನಡ್ಕೊಂಡ್ರಿ? ಹೇಳಿ, ಅಲ್ಲ ಜಸ್ಟ್ ಕ್ಲಾರಿಫೈ ಮಾಡಿ, ಯಾಕಾಗಿ ನಡ್ಕೊಂಡ್ರಿ? ಇವತ್ತು ರಾಜ್ಯಪಾಲರ ಭಾಷಣ ಅಡ್ಡಿಪಡಿಸಿದ್ದಾದ್ರೆ ಯಾಕೆ?
ಆಯ್ತು, ನಿಮಗೆ ತಾಳ್ಮೆ ಇರಲಿಲ್ಲ ಅಂತ ಕೇಳ್ತಾ ಇಲ್ಲ. ನಿಮಗೆ ಅತಿಯಾದ ತಾಳ್ಮೆ ಸಹನಶೀಲರು ಭಾರತೀಯ ಜನತಾ ಪಕ್ಷದವರು ಉತ್ತರ ಪ್ರದೇಶದಲ್ಲಿ ನಡೆದಿದೆ ನಿನ್ನೆ. ಸರ್ ನಾವು ಇಲ್ಲೇ ಪ್ರಾಬ್ಲಮ್ ನೋಡಿ ನಾವು ಟೈಮ್ ಕಿಲ್ ಮಾಡೋದು ಬೇಡ ಸರ್. ಗೋಮಸೂದನ್ ಅವರೇ ಒನ್ ಮಿನಿಟ್ ಟೈಮ್ ಕಿಲ್ ಮಾಡೋದು ಬೇಡ. ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಇವತ್ತು ಅಡ್ಡಿಪಡಿಸಿದ್ ಯಾಕೆ? ಇವತ್ತು ಏನ್ ಕಾರಣಕ್ಕೆ? ಒಂದೇ ಕಾರಣಕ್ಕೋಸ್ಕರ ಏನಂತಂದ್ರೆ ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ. ಯಾಕೆ ಸರ್? ಇವರಲ್ಲಿ ದೊಡ್ಡ ಗೊಂದಲ ಇದೆ. ಇವರಲ್ಲಿ ಬಹುತೇಕ ಶಾಸಕರು ಈ ಮುಖ್ಯಮಂತ್ರಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವ್ರ ಹತ್ರ ನಂಬರ್ ಇಲ್ಲ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇವ್ರಿಗೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ. ಬರೀ ಸುಳ್ಳನ್ನ ರಾಜ್ಯಪಾಲರ ಮೂಲಕ ಹೇಳಿಸುವಂತ ನೈತಿಕತೆ ಇಲ್ಲ, ನಂಬರ್ ಇಲ್ಲ ಅಂತ ಗೊತ್ತಾಗೋದು ಹೇಗೆ ಸರ್? ಇವರು ಈ ಸರ್ಕಾರ ಬರ್ಕೊಟ್ಟಂತ ಉತ್ತರ ಕೊಡೋದು ನಾನು ಅಕ್ಸೆಪ್ಟ್ ಮಾಡಿಲ್ಲ ನಿಜಕ್ಕೂ. ದಿಸ್ ಇಸ್ ನಾಟ್ ಅಟ್ ಆಲ್ ಫೇರ್. ನಮ್ಮಲ್ಲಿ ನಂಬರ್ ಇಲ್ಲ ಅನ್ನೋದಾದ್ರೆ ನಿಮ್ಮಲ್ಲಿ ಸಂವಿಧಾನದ ಅವಕಾಶ ಇದೆ, ನೀವು ಮಂಡನೆ ಮಾಡಿ. ಅವಿಷಯ ನನ್ನ ತಗೊಬನ್ನಿ, ನಾವು ಚಾಲೆಂಜ್ ಮಾಡ್ತೀವಿ ನಿಮಗೆ. ಅದನ್ನ ಬಿಟ್ಬಿಟ್ಟು ನೀವು ರಾಜ್ಯಪಾಲರ ಅವಮಾನ ಮಾಡಕ್ ಹೋಗ್ತಿರಲ್ರಿ. ರೆಸ್ಪೆಕ್ಟ್ ಇಲ್ವೇನ್ರಿ? ಹೇಳಿ ಅವ್ರಿಗೆ. ಇವತ್ತು ಬಹಳ ದೊಡ್ಡ ಸಮಸ್ಯೆನಲ್ಲಿ ಇರುವಂತವ್ರು ಕಾಂಗ್ರೆಸ್ನವರು. ಇವತ್ತು ಯಾಕೋ ನೀವು ಮಾತನಾಡ್ತಾ ಇರುವ ಧಾಟಿಯನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಕೇಳಿದ ಒಂದು ಸರಳ ಪ್ರಶ್ನೆ, ನೇರ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋಕೆ ಇಷ್ಟೊಂದು ಕ್ಲಿಷ್ಟಕರವಾಗ್ತಾ ಇದೆ ಅಂತ ಹೇಳಿದ್ರೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಪಾಪ ಬಹಳ ಕಷ್ಟ ನಂಬರ್ ಇಲ್ಲ ಮಾಡಿ. ಆಮೇಲೆ ಅವ್ರ ವಿಚಾರಕ್ಕೆ ಬರೋಣ, ಗೊಂದಲದ ವಿಚಾರಕ್ಕೆ. ಆದ್ರೆ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳುವಾಗ ಘನತೆ ಗೌರವ ಕೊಡ್ಬೇಕಂದ್ರೆ ಅದನ್ನ ನೀವು ಕಾಪಾಡಲಿಲ್ವಲ್ಲ? ಯಾವ ಆಧಾರದ ಮೇಲೆ ನಂಬರ್ ಇಲ್ಲ ಅಂತ ಹೇಳಿದ್ರಿ ಇವತ್ತು? ಒನ್ ಮಿನಿಟ್ ಸರ್, ನೋಡಿದ್ವಲ್ಲ ಅವರ ಶಾಸಕರ ಸಂಖ್ಯೆ ಎಷ್ಟು ಕಡಿಮೆ ಇತ್ತು ಅಂತ ನಾಗರಾಜ್ ಯಾದವ್ ತಲೆ ಹೇಳಿ ನೀವು ಹೇಳಿ ಸರ್. ಅವರಲ್ಲಿ ಗೊಂದಲ ಇದೆ, ಬಂದಿಲ್ಲ. ನಿಮ್ಮಲ್ಲಿ ಏನ್ ಪ್ರಾಬ್ಲಮ್? ನಿಮ್ಮಲ್ಲಿ ಯಾರ್ಯಾರು ಬಂದಿಲ್ಲ? ಅಶ್ವಥ್ ನಾರಾಯಣ ಅವ್ರ ಗೊಂದಲನಾ? ಬಸವರಾಜ್ ಯಾಕೆ ನೀವು ಬರಬಾರ್ದು? ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಸಿಲ್ವಾ? ನಿಮ್ಮ ಕ್ಷೇತ್ರದ ಜನ ಶಾಸಕರನ್ನ ಆಯ್ಕೆ ಮಾಡ್ಕೊಳ್ಸಿಲ್ವಾ? ಕೆಲಸ ಇಲ್ವಾ ಇಲ್ಲಿ? ನಮ್ಮ ಶಾಸಕರು ಯಾಕೆ ಬಂದಿಲ್ಲ ಅಂತ ಅನ್ನೋದಕ್ಕೆ ನಮ್ಮ ನಾಯಕರ ಹತ್ರ ಅವರು ಪರ್ಮಿಷನ್ ತೆಗೆದುಕೊಂಡು ಬಂದಿಲ್ಲ ಅಷ್ಟೇ. ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವರು. ಏನ್ ಕಾರಣಕ್ಕೆ ಬಂದಿಲ್ಲ? ಯಾಕಂದ್ರೆ ಇದನ್ನ ಕೇಳಬಾರ್ದಾ? ಕ್ಷೇತ್ರದ ಜನತೆ ನಮ್ಮ ನಾಯಕರಿಗೆ ಮತ್ತೆ ನಮ್ಮ ಶಾಸಕರಿಗೆ ಇರುವಂತ ಸಂಬಂಧ. ಆದರೆ ಬಿಡಿಯಾಗಿದ್ರೆ ಆಳುವ ಪಕ್ಷದವರು ಅವರ ಕರ್ತವ್ಯ. ಆಳುವ ಪಕ್ಷದಲ್ಲಿ ಗೊಂದಲ ಇದೆ. ಆಳುವ ಪಕ್ಷದ ಶಾಸಕರು ಮುಖ್ಯಮಂತ್ರಿ ಇವತ್ತು ನೀವು ಸಮರ್ಥನೆ ಮಾಡ್ಕೊಳ್ತಾ ಇರುವಂತ ರೀತಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅದು ಸರಿ ಇದೆ ಸರಿ ಇಲ್ಲ ಅಂತ ಜಡ್ಜ್ ಮಾಡಕ್ ನಾನು ಮಧುಸೂದನ್ ಅವರೇ, ವರ್ಷದಲ್ಲಿ ಅಸೆಂಬ್ಲಿ ಸೆಷನ್ ಆಗೋದು ಒಂದು 50-60 ದಿನ. ಇದು ಈ ವರ್ಷದ ಪ್ರಥಮ ಸಭೆ. ಅದಕ್ಕೆ ಬರದಕ್ಕಾಗದೇ ಇದ್ರೆ ನಿಮ್ಮ ಶಾಸಕರಿಗೆ ಇನ್ನೇನ್ ಬೇರೆ ಕೆಲಸ ಇದೆ ಹೇಳಿ? ಬೇರೆಯವ್ರ ತಪ್ಪು ಇನ್ನೇನ್ ಬೇರೆ ಕೆಲಸ ಇದೆ ಹೇಳಿ? ಹೆಂಗ್ ನೈತಿಕತೆ ಇರತ್ತೆ? ನಿಮ್ಗೆ ಕೇಳೋಕಾದ್ರೂ ಒಂದು ಹಕ್ಕಿರುತ್ತಾ? ಉಪಾಧ್ಯಾಯರೇ, ಸರ್ಕಾರ ನಡೆಯುವಂಥದ್ದು ಆಳುವ ಪಕ್ಷದ ಸದಸ್ಯರು ಕೋರಂ ಮಾಡಬೇಕು. ನೀವೊಂದ್ ಸ್ವಲ್ಪ ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ಸದನಕ್ಕೆ ಪಾರ್ಟಿಸಿಪೇಟ್ ಮಾಡತಕ್ಕಂಥದ್ದು ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ತಪ್ಪಿಸಿಕೊಳ್ಳುವ ಕಾರಣ ಅವರು ಬಂದಿಲ್ಲ ಅನ್ನೋದು ಆಕ್ಷೇಪನೆ ವಿನಃ ವಿರೋಧ ಪಕ್ಷದವ್ರು ಬಂದಿಲ್ಲ ಅನ್ನೋದು ಆಕ್ಷೇಪಾರ್ಹವಾದಂತ ಜವಾಬ್ದಾರಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಈ ಅಪೋಸಿಷನ್ ಇರ್ತಕ್ಕಂಥವ್ರಿಗೂ ಕೂಡ ಇದೆ. ಯಾಕೆ ಅಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 104 ಜನ ಶಾಸಕರ ನೀತಿ ನಿಯಮಗಳನ್ನ ಸರಿಯಾಗಿ ತಿಳ್ಕೊಂಡು ವಿರೋಧ ಪಕ್ಷ ಇದ್ರೆ ಸ್ಟ್ರಾಂಗ್ ಆಡಳಿತ ಪಕ್ಷದಿಂದನೇ ವಿನಃ ವಿರೋಧ ಪಕ್ಷದಿಂದ ಅಲ್ಲ. ನೋಡಿ, ನಾನೊಂದು ಹೇಳ್ತೀನಿ ಗೋಮತಿ, ತಿಳ್ಕೊಳ್ಳಿ. ನಿಮ್ಮ ಶಾಸಕರಿಗೆ ಯಾಕೆ ಬಂದಿಲ್ಲ ಅಂದ್ರೆ ನಾನು ಕೇಳಿದ್ರೆ ಅದು ತಪ್ಪಾಗ್ಬೋದು. ಆದರೆ ಪತ್ರಿಕೆ ಅವ್ರು ಕೇಳ್ತಾರೆ, ಸಾರ್ವಜನಿಕರ ಪರವಾಗಿ ಕೇಳ್ತಾರೆ, ವೋಟ್ ಕೊಟ್ಟಿದ್ದಾರಲ್ಲ ಅವ್ರು ಕೇಳ್ತಾರೆ. ಅವ್ರ ಪರವಾಗಿ ಕೇಳಿದಾಗ ನೀವು ಸಮಂಜಸ ಉತ್ತರ ಕೊಡಬೇಕು. ಅದನ್ನ ಬಿಟ್ಟುಬಿಟ್ಟು ನಮ್ಮಲ್ಲಿ ನಂಬರ್ ಇಲ್ಲ ಅನ್ನೋದು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಪರ್ಮಿಷನ್ ನೀವೇನ್ ಮಾಡ್ತೀರಾ? ಆಡಳಿತ ಪಕ್ಷದವ್ರಿಗೆ ಮಾತ್ರನಾ? ವಿರೋಧ ಪಕ್ಷ ಆದರೆ ಆಡಳಿತ ಪಕ್ಷದವರು ಯಾರು ಬಂದಿಲ್ಲ
ಅವರು ಮುಖ್ಯಮಂತ್ರಿಯನ್ನೇ ಕ್ವಶನ್ ಮಾಡಿದ್ದಾರೆ. ಇಲ್ಲ, ಅವರು ನಾವು ಈ ಮುಖ್ಯಮಂತ್ರಿನ ಒಪ್ಕೊಂಡಿಲ್ಲ ಅಂತ ಹೇಳಿದ್ದಾರೆ, ಎಲ್ಲಿ- ಬಹಿರಂಗವಾಗಿ ಹೇಳಿದ್ದಾರೆ, ಮಾಧ್ಯಮದಲ್ಲಿ ನಿಮ್ಗೆ ಹೇಳಿದ್ದಾರೆ. ಹೇಳಿದಾರಾ? ಗೋಮತ್ಸುಧನ್ ಅವರೇ, ನಿಮ್ಗೆ ಹೇಳಿದಾರಾ? ಎಲ್ಲಿ ಹೇಳಿದಾರೆ? ಯಾವ ಹೇಳಿ ಕೇಳಿದ್ರೆ ಹೇಳಿ ಈಗ ನಿಮ್ಮ ತಪ್ಪು ಹೆಸರೆಲ್ಲ ಯಾರ್ಯಾರು ಹೇಳಿದ್ದಾರೆ ಅಂತ ಬೇರೆ ಹೇಳಿ. ಏನೋ ಹೇಳೋದು ಬೇಡ. ಹೌದ್ರಿ, ನಮ್ಮ ಪಕ್ಷದ ನಾಯಕರು ಹೆಸರು ಎಲ್ಲ ಯಾರ್ಯಾರು ಹೇಳಿದ್ದಾರೆ ಅಂತ. ನೀವು ಕೌನ್ಸಿಲ್ ಅಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇದೆ ಇವತ್ತು ನಿಮ್ಮ ಶಾಸಕರು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದೆ. ಆದ್ರೂ ವಕ್ತಾರನಾಗಿ ಡಿಫೆಂಡ್ ಮಾಡ್ಕೋಬೇಕು, ಡಿಫೆಂಡ್ ಮಾಡ್ತಾ ಇದ್ದೀರಾ ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ. ಇಟ್ ಇಸ್ ನಾಟ್ ಟ್ರೂ ವರ್ಡ್ಸ್ ಆಫ್ ಭ್ರಷ್ಟ ಅಧಿಕಾರಿಯ ಪರವಾಗಿ ಸಿಬಿಐನವರು ಬರ್ತಾರೆ ಅಂತಂದ್ರೆ ಎಲ್ಲ ವಿರೋಧ ಪಕ್ಷರು ಒಬ್ಬ IPS ಆಫೀಸರ್ ಉಳಿಸೋದಕ್ಕೋಸ್ಕರವಾಗಿ ಕರ್ನಾಟಕ ಬಿಟ್ಟು ದೇಶ ಎಲ್ಲ ಸುತ್ತಾ ಇದ್ದೀರಾ? ನಾವು ಕರ್ನಾಟಕ ರಾಜ್ಯ ವಿಧಾನಸಭೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡೆಮೋಕ್ರಸಿ ಬಗ್ಗೆ ಮಾತಾಡ್ತಿರ್ತಕ್ಕಂಥ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಪಕ್ಕದ್ದು ಅಲ್ಲ, ಬಹಳ ದೂರ ಹೋಗ್ತಾ ಅಲ್ಲ, ನೀವು ಯಾವ್ದ್ರ ಬಗ್ಗೆ ಶಾಸಕರ ದಾದಾಗಿರಿ ಬಗ್ಗೆ ಮಾತನಾಡೋದು ಬಿಟ್ಟು ಈಗ ನೀವು ದೀದಿಗಿರಿ ಬಗ್ಗೆ ಮಾತನಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ದೀದಿ ಅವಶ್ಯಕತೆ ಇಲ್ಲ, ನಮ್ಮ ಸೋದರರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿ. ಅಲ್ಲ, ನಿಮ್ಗೆ ಅವಶ್ಯಕತೆ ಇದೆ, ನಿಮ್ಗೆ ಅವಶ್ಯಕತೆ ಇರೋದು, ನಮಗೆಲ್ಲ ಅವಶ್ಯಕತೆ ಇರೋದು. ನಮ್ಗೆ ಬೇಕಾಗಿರ್ತಕ್ಕ ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರ ಓಕೆ, ಅದನ್ನು ಕೂಡ ಮಾತನಾಡಬಾರ್ದು ಅಂತಲ್ಲ, ಆದ್ರೆ ಸದ್ಯದ ಸಂದರ್ಭವನ್ನ ಗಮನಿಸಿ ಇಲ್ಲಿ ಅಂಗೈ ಹುಣ್ ಮಾಡ್ಕೊಂಡು ನೀವು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇದ್ರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇದೆ. ನಿಮ್ಮಿಂದ ಉತ್ತರವನ್ನ ಪಡೆದುಕೊಳ್ತೇನೆ, ಆದ್ರೆ ಉತ್ತರವನ್ನ ಕೊಡುವಾಗ ನೀವು ಎಷ್ಟರ ಮಟ್ಟಿಗೆ ನಿಮಗೆ ಸಮಂಜಸ ಅನಿಸ್ತಾ ಇದೆ ಅಂದ್ರೆ ಮುಗೀತು. ಯಾಕಂತ ಹೇಳಿದ್ರೆ ನಾವು ಯಾರೂ ಅಲ್ಲ ನಿಮ್ಮ ಸರಿ ತಪ್ಪು ಅಂತ ಹೇಳಿಕ್ಕಲ್ಲ, ಏನಿದೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಟಾಪ್ ಸ್ಟೋರಿ ಚಿಕ್ಕದೊಂದು ಬ್ರೇಕ್. ಕಡೆ ಆಟ ಸಕ್ಸಸ್ ಆಗುತ್ತಾ ಆಗೋಲ್ವಾ? ಆ ಕಡೆ ಆಟ ಅನ್ಕೊಂಡು ಬಂದೆ ಸಿಕ್ಕಾಪಟ್ಟೆ ಆಟಗಳು ಆಗಿರೋದನ್ನ ನಾವು ನೋಡ್ಬೋದು. ಆದರೆ ಮೋಸ್ಟ್ಲಿ ಲಿಮಿಟ್ಲೆಸ್, ಇದನ್ನು ಮೀರಿ ಏನಾದರೂ ಆಟಗಳು ನಡೆಯುತ್ತವಾ? ಯಾಕಂತ ಹೇಳಿದ್ರೆ ಅಲ್ಲಿ ಸಮರ್ಥನೆ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಹೌದ್ರಿ, ನಾವು ಹಂಗಲ್ಲ, ಯಾವ ಆಪ್ರೇಷನ್ ಇಲ್ಲ ಏನಿಲ್ಲ ಅಂತ ಹೇಳ್ತಾರೆ, ಅವರವರೇ ಬಿದ್ದು ಹೋಗ್ತಾರೆ ಅಂತ ಕೇಳಿ ರೋಸ್ ಹೋಗಿದೆ. ಎಸ್, ಈಗ ರಾಜ್ಯಪಾಲರ ಭಾಷಣಕ್ಕೆ ಯಾಕೆ ಅಡ್ಡಿಪಡಿಸಿದ್ರು ಅಂತ ಕೇಳಿದಾಗ ಎಂಥ ಉತ್ತರ ಬಂತು, ಅದೆಷ್ಟು ಸಮರ್ಪಕವಾಗಿತ್ತು ಅನ್ನೋದನ್ನು ಜನ ಡಿಸೈಡ್ ಮಾಡಲಿ. ಐ ಡೋಂಟ್ ಸೇ ಎನಿಥಿಂಗ್ ಆನ್ ದಟ್. ಮತ್ತು ಕಮಲ ಪಕ್ಷದ ಮೊದಲ ಆಪರೇಷನ್ ಏನಾದರೂ ಸಕ್ಸಸ್ ಆಗ್ಬಿಡ್ತಾ? ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಟುಸ್ ಪಟಾಕಿಗಳಾಗಿದ್ವು ಅಂತ ಕೇಳ್ಕೊಂಡು ಬಂದ್ವಿ. ಮೇಲ್ನೋಟಕ್ಕೆ ಅವರೇನು ಹೇಳ್ತಾರಾ, ಇದನ್ನೇನು ಸಾರಿ ಪ್ರಚಾರ ಮಾಡಿಬಿಟ್ಟು ಆಪರೇಷನ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟೇನು ಮಾಡ್ತಾರಾ? ಇಲ್ಲ, ತೆರೆಮರೆಯಲ್ಲೇ ನಾಡ್ತಾ ಇದ್ದಾರೆ. ಎಸ್, ನಿಮ್ಮ ಪಕ್ಷದ ಶಾಸಕರು ಯಾಕೆ ಸರ್ ಗೈರಾಗಿದ್ದಾರೆ ಇವತ್ತು? ಏನೆಲ್ಲ ಕಾರಣಗಳಿಗೆ? ಇಲ್ಲ, ಅದರಲ್ಲಿ ನೋಡಿ, ಇವತ್ತು ಗೈರಾಗಿರೋ ವಿಚಾರಗಳಿಗೆ ನಾವು ಸರಿಯಾದ ಕಾನೂನು ಕ್ರಮಗಳು ಇವತ್ತು ಕೂಡ ಸಭೆ ನಡೀತಲ್ಲ ಮೊನ್ನೆ, ಈಗ ಕಮಿಂಗ್ ನಾವು ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳ್ತಾರೆ, ಜನರಲ್ ಬಾಡಿ ಎಲೆಕ್ಷನ್ ಬಹಿರಂಗವಾಗಿ ಮೀಟಿಂಗಲ್ಲಿ ಹೇಳ್ತಾರೆ. ನಿಮ್ಮ ಟಿವಿಯವರು ಕೂಡ ರೆಕಾರ್ಡ್ ಮಾಡಿರ್ತಾರೆ ಅದನ್ನು. ಯಾವುದೇ ಶಾಸಕರು ಜನಗಳು ಕೊಟ್ಟಂತಹ ನಿಮಗೆ ಪಕ್ಷದ ಯಾವ ಚಿಹ್ನೆ ಮೇಲೆ ಆಯ್ಕೆ ಆಗಿದ್ರಿ ಅಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. ನೀವು ಕಾನೂನು ಬಾಹಿರವಾಗಿ ಆಬ್ಸೆಂಟ್ ಆಗೋದು ವಿಚಾರಗಳು ಮಾಡೋದೇ ಆದರೆ ಪಾರ್ಟಿ ವಿಲ್ ನಾಟ್ ಸ್ಪೇರ್ ದಿಸ್ ಅಂತ ಹೇಳ್ತಾರೆ. ಅಂದರೆ ನಾವು ವಿ ವಾಂಟ್ ಟು ಬಿ ಮೋರ್ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್. ಏನು ಅಜೆಂಡಾ ಆಗಿತ್ತು ಸರ್ ಇವತ್ತು? ಸೇರಿದ್ದ ಉದ್ದೇಶ ಏನಾಗಿತ್ತು ಸರ್? ಇವತ್ತು ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ವಿ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋ ವಿಚಾರ ಇತ್ತು. ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, DCC ಅಧ್ಯಕ್ಷರು ಎಲ್ಲರೂ ಕೂಡ ಬಂದರು. ಎಲ್ಲರ ಮುಂದೆ ಶಾಸಕರು ಇದ್ದರು, ಮಂತ್ರಿಗಳು ಎಲ್ಲ ನೋಡಿ ಸರ್. ನಾನು ಹೇಳ್ತೀನಿ ಕೇಳಿ ಸರ್, ಹೇಳ್ತೀನಿ ಕೇಳಿ, ನಮ್ದು ಯಾವ ಸಮಸ್ಯೆಗಳು ಇಲ್ಲ. ಸಮ್ಮಿಶ್ರ ಆಮೇಲೆ ಇವತ್ತು ಕೂಡ ಹೇಳ್ತೀನಿ ಕೇಳಿ, ಜನರಲ್ ಬಾಡಿ ಮೀಟಿಂಗಲ್ಲೇ ನಾವು ಕೂಡ ಒಂದು ರೆಸೊಲ್ಯೂಷನ್ ಕೂಡ ಮಾಡಿದ್ವಿ. ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ವಿ, ಪಾರ್ಲಿಮೆಂಟ್ ಕೂಡ ಜೊತೆಲಿ ಹೋಗ್ತೀವಿ ಅಂತ ವಿಚಾರ ಹೇಳಿದ್ವಿ. ಸೂಪರ್ ಸರ್, ಆಸಮ್, 100% ಸರ್. ನಾಗರಾಜ್ ಯಾದವ್ ಅವರೇ, ಅವಿಶ್ವಾಸದ ಭೀತಿ ಕಾಡ್ತಾ ಇದೆ. ಹಿಂಗಾಗಿ ಯಾರ್ಯಾರನ್ನ ಎಳಿಬೇಕು, ಯಾರನ್ನ ಸೆಳಿಬೇಕು, ನಮ್ಮ ಪಕ್ಷದವ್ರನ್ನ ಹೆಂಗ್ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಅದನ್ನ ನೇರವಾಗಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಈಗ ಹೇಗೆ ನೀವು ಅವರಿಗೆ ಆತ್ಮವಂಚನೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು, ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ಕುತ್ಕೊಂಡು ಬೇರೆ ರಾಜ್ಯ ಬಗ್ಗೆ ಮಾತಾಡ್ತಾ ಇಲ್ಲ, ಕರ್ನಾಟಕ ನಮ್ಮ ರಾಜ್ಯದ ಬಗ್ಗೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಹುಡುಕಿಲ್ವಾ? ನಿಮ್ಮ ಪಕ್ಷದಲ್ಲಿ ಎಲ್ಲ ಸರಿ ಇದೆಯಾ? ನಮ್ಮ ಪಕ್ಷದಲ್ಲಿ ಇವತ್ತು ಕೂಡ ಹೇಳ್ತೀನಿ, ನಾವು ಸವಾಲಾಗ್ತೀವಿ ಬಿಜೆಪಿ ಅವರಿಗೆ. ನೀವು ಅವಿಶ್ವಾಸ ನಿರ್ಣಯ ತಗೊಬನ್ನಿ, ನಾವು ಅಪ್ರೂವ್ ಮಾಡ್ತೀವಿ. ಸಿದ್ದರಾಮಯ್ಯ ಅವ್ರು ಏನಂತ ತಗೊಬನ್ನಿ, ನಾವು ತೋರಿಸ್ತೀವಿ. ಎಲ್ಲರೂ ಬರ್ತಾರ್ರಿ, ಎಲ್ಲರೂ ಬರ್ತಾರೆ. ನಾನು ನಿಮ್ಗೆ ಹೇಳ, ನಾನು ನೇರವಾದ ಸವಾಲನ್ನ TV5 ಮೂಲಕನೇ ಹೇಳ್ತಾ ಇದ್ದೀನಿ ಬಿಜೆಪಿ ಅವರಿಗೆ. ನಿಮಗೆ ನಮ್ಮ ಮೇಲೆ ಅನುಮಾನ ಇದ್ರು ಆದ್ರೆ ಯು ಬ್ರಿಂಗ್ ದಟ್ ಕಾನ್ಸ್ಟಿಟ್ಯೂಷನಲ್ ಅವಶ್ಯಕತೆ ಇಲ್ಲ ರೀ. ನೀವು ಯಾರು ಸವಾಲ್ ಹಾಕೋಕೇನು ನಮ್ಮಲ್ಲೆಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ನಿಮ್ಮ ನಾಯಕರು, ನಿಮ್ಮ ಶಾಸಕರು ಯಾಕ್ರಿ ಬಂದಿಲ್ಲ ನೋಡಿ? ನಮ್ಮಲ್ಲಿ ಈಗ ಅವ್ರಿಗೆ ಕೇಳುವಾಗ ಆ ಕ್ಷೇತ್ರದ ಜನತೆ ಪರವಾಗಿ ಮಾಧ್ಯಮ ಕೇಳುತ್ತೆ, ಯಾಕ್ರಿ ಉತ್ತರ ಕೊಡಲ್ಲ ಅಂತ. ಅದೇ ಕೆಲಸ ನೀವ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಬರ್ದೇ ಇರೋರು ಯಾಕೆ ಬರ್ದಿಲ್ಲ ಅಂತ ಹೇಳಿ ಕೇಳಿ, ಮತ್ತೆ ನೋಟಿಸ್ ಕೊಡ್ತಾರೆ.
ರೆಸ್ಪಾಂಡೇ ಮಾಡಿಲ್ಲ ಅಂತ ಸೂಕ್ಷ್ಮತೆ ಇರುವಂತವರಿದ್ದಾರೆ ಶಾಸಕರು. ಅಲ್ಲ, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ, ಅದು ಕ್ಯಾರೆ ಅಂತಿಲ್ಲ. ಕ್ಯಾರೆ ಅಂದಿಲ್ಲ, ಇವ್ರಿಗೇನು ಇದು ಆಕ್ಷನ್ ನೀವು ತೊಗೊಳಕ್ಕಾಗ್ತಾ ಇಲ್ಲ. ಸಮರ್ಥನೆ ಮಾಡ್ಕೊಳ್ಳೋಕೆ ನೀವು ಹೊರಟಿದ್ದೀರಿ. ಮಾಡಿದ್ರು ಕೂಡ They are in touch with my ನಿಮ್ಮ leader. ಪಕ್ಷದ ಸದಸ್ಯರು ಬರಲಿಲ್ಲ In what way? Why? They are in my touch with my leader. ಆಮೇಲೆ ಬಜೆಟ್ ವಿಚಾರಕ್ಕೆ ಬಂದಾಗ ಬಹುಮತದಿಂದ ನಾವು ಬಜೆಟ್ ನ ಪಾಸ್ ಮಾಡ್ತೇವೆ ನೋಡಿ ಬೇಕಾದ್ರೆ. ನಾಗರಾಜ್ ಯಾದವ್ ಅವರೇ, This is how democracy ಅಲ್ಲ ಅಲ್ಲ ಒಂದು ನಿಮಿಷ ಅನ್ಸಲ್ವಾ? ಯಾಕೆ ಬರಲಿಲ್ಲ ಹೇಳಿ. ಎಸ್ ಗೋಮತ್ಸೂದನ್ ಅವರೇ, ಗೋಮತ್ಸೂದನ್ ಅವರೇ, ಬಜೆಟ್ಗೆ ಹೋದ್ರು ಅವರು. ನಾನು ಅದನ್ನೇ ಕೇಳ್ತಾ ಇದ್ದೆ, ಏನೋ ಹೇಳ್ತಾ ಇದ್ರಾ ಬೇರೆ ಅದ್ರದ್ದೇ ಅಂದೇಸ್? ಗೋಮಧುಸೂದನ್ ನೋಡಿ ನಾವು ಪಾಸ್ ಮಾಡಿಸ್ತೀವಿ ಬಜೆಟ್ ನ. ನಾನು ಹೇಳ್ತಾ ಇರೋದು ಈ ರೀತಿಯಾದಂತ ಹೊಸ ರೀತಿಯಾದಂತದ್ದು ಏನ್ ಸಂಗತಿಗಳಿದ್ದಾವೆ ಕರ್ನಾಟಕದಲ್ಲಿ, ಈ ರೀತಿಯಾದಂಥ ಪಕ್ಷಾಂತರ ಮಾಡುವಂಥದ್ದು ಎಲ್ಲವಕ್ಕೂ ಸಹ ಮೊದಲು ಬ್ರಹ್ಮ ಅಂತನೂ ಹಾಗಿದ್ರೆ ಗುರು ಅಂತನೂ ಹಾಗಿತ್ತು ಅಂತಂತಂದ್ರೆ ನಮ್ಮ ಮೈಸೂರಿನ ನಮ್ಮ ಹೀರೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗೆಲ್ಲ ಮಾತಾಡ್ತಲ್ಲ, ಜನ ಓಟ್ ಕೊಟ್ರಲ್ಲ ಅವ್ರಿಗೇನು ಉತ್ತರ ಕೊಟ್ರಿ ಅಂತ. ಆದ್ರೆ ಜನ ಓಟ್ ಕೊಟ್ಟಿದ್ದು ಅವ್ರಿಗೆ ಜನತಾದಳದಿಂದ. ಅವರು ಜನತಾದಳಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋದ್ರು. ಆಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಅದನ್ನ ಮಾಡಿದ್ರೆ ಅದು ವೇದವಾಕ್ಯ. ಸಿದ್ದರಾಮಯ್ಯನವರು ಮಾಡಿದ್ರೆ ಅದು ವೇದವಾಕ್ಯ. ಪಾಪ ಅದು. ಈಗಿನ ದೋಸ್ತಿ ಸರ್ಕಾರ ಉರುಳುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗ್ತಾ ಇದೆ? ಸುಮ್ಮನೆ ಏನು ಜನರಿಗೆ ಇದೊಂದು ದೋಸ್ತಿ ಸರ್ಕಾರ ಉರುಳುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ದೋಸ್ತಿ ಸರ್ಕಾರ ಅಲ್ಲಾಡ್ತಾ ಇರುವಂತದ್ದು, ದೋಸ್ತಿ ಸರ್ಕಾರ ಗಡಗಡ ಅಂತ ನಡುಗ್ತಾ ಇರುವಂತದ್ದು ನಿಮಗೆ ಕಾಣಿಸ್ತಾ ಇದೆ, ನಮಗೆಲ್ಲ ಕಾಣಿಸ್ತಿಲ್ಲ ಸರ್. ನೀವೇನ್ ಮಾಡ್ತೀರಾ ಅನ್ನೋದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನಮ್ಗೆ ನಿಮ್ಮಷ್ಟು ದಿವ್ಯ ದೃಷ್ಟಿ ಬಹುಮತ ಇಲ್ಲ ಅಂತ ಈಗ ರಮೇಶ್ ಜಾರಕಿಹೊಳಿ ಬಿಜೆಪಿ ಅದನ್ನ ಕೇಳಿ ಅವ್ರಿಗೆ. 1 ಮಿನಿಟ್ ಅಲ್ಲ, ನಿಮ್ಗೆ ಕೇಳಿದ ಪ್ರಶ್ನೆ ನಿಮ್ಗೆ ಉತ್ತರ ಕೊಡಕ್ಕಾಗಲ್ಲ. ಅವ್ರಿಗೆ ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡಕ್ಕೆ ರೆಡಿ ಇರ್ತೀರಿ. ನಿಮ್ಗೆ ಬೇಡ ಈಗ ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಅಂದ್ರೆ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಅದಲ್ಲ, ಈಗ ಏನು ಹಾಗಾದ್ರೆ ಅಧಿವೇಶನ ಇರೋದು ಸುಮ್ನೆನಾ? ಅಧಿವೇಶನಕ್ಕೆ ಯಾರು ಬರ್ಬೇಕು ಅಂತಿಲ್ವಾ? ನಡೆಯುತ್ತೆ ಸುಮ್ಮನೆ ಹೇಳೋದಲ್ಲ. ಈಗ ನಂಗೊಂದು ಪ್ರಶ್ನೆ, ರಾಮಕೃಷ್ಣ ಉಪಾಧ್ಯಾಯ ಅವರು ಈಗ ಬಂದಿಲ್ಲ ಅಂತ ಹೇಳ್ತಾ ಇದೀವಲ್ಲ, ಇವ್ರು ಬಂದಾದ್ರೂ ಏನೇನ್ ಮಾಡ್ತಿದ್ರು ಅನ್ನೋದನ್ನ ಕೇಳ್ಬೇಕಾಗಿದೆ. ಈಗ ನಾವು ನೋಡಿ ಯಾರ್ಯಾರು ಬಂದಿಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ರಮೇಶ್ ಜಾರಕಿಹೊಳಿ, ಮಹೇಶ್ ಕಮತಳ್ಳಿ, ನಾಗೇಂದ್ರ, ಕಂಪ್ಲಿ ಗಣೇಶ್, BC ಪಾಟೀಲ್, ಸುಧಾಕರ್, ಸುಧಾಕರ್ ಬಂದ್ರ? ಓಕೆ. ಸೊ ಅವರ ಏನು ಬೆಂಬಲಿಗರೆಲ್ಲ ಒಂದಿಷ್ಟು ಇದನ್ನ ಹಾಕ್ತಾ ಇದ್ದಾರೆ. ಹೌದು, ಇವರೆಲ್ಲ ಇಷ್ಟು ದಿನದಿಂದ ಏನೋ ಪಕ್ಷದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿರೋರೇ ಬರ್ದಿರೋದು. ಪಕ್ಷೇತರ ಇಬ್ರು ಬಂದಿಲ್ಲ. ಸೊ ಅವ್ರ ಸ್ಟ್ಯಾಂಡ್ನಲ್ಲಿ ಫರ್ಮ್ ಆಗಿದ್ದಾರೆ. ಇವರು ಎಷ್ಟೇ ಪ್ರಯತ್ನ ಪಟ್ಟು ಅವರನ್ನು ವಾಪಸ್ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ವಾಟ್ ಡಸ್ ಇಟ್ ಶೋ? ಅವರಿಗೆ ಪಕ್ಷದಲ್ಲಿ ಭಾಳಷ್ಟು ಅಸಮಾಧಾನ ಇದೆ, ಅದನ್ನು ಅವರಿಗೆ ಶಾಂತ ಮಾಡೋಕ್ಕಾಗಿಲ್ಲ. ಸೊ ನೀವು ಈಗ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ದಟ್ ಅವ್ರು ಬರ್ತಾರೆ, ಬಜೆಟ್ ಟೈಮ್ನಲ್ಲಿ ಅವ್ರು ವೋಟ್ ಮಾಡ್ತಾರೆ, ನಮ್ಮ ಪರವಾಗಿ ವೋಟ್ ಮಾಡ್ತಾರೆ, ನಾವು ಗೆಲ್ತೀವಿ ಅಂತ ನಾಗರಾಜ್ ಯಾದವ್ ಹೇಳ್ತಾ ಇದ್ದಾರೆ. ಆನ್ ವಾಟ್ ಬೇಸಿಸ್? ನಿಮಗೆ ಶಾಸಕಾಂಗ ಪಕ್ಷಕ್ಕೂ ಬರಲಿಲ್ಲ ಅವ್ರು ಬರದೇ ಇದ್ದಾಗ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯನವರು. ನನ್ನ ಮುಂದೆ ಬಂದು ಹಾಜರಾಗಿ ಅಂತೇಳಿ, ನನ್ನ ಮುಂದೆ ಹಾಜರಾಗಿ ಸೊ ಅದಕ್ಕೂ ಒಂದು ವಿಪ್ಪು. ವಿಪ್ ಅಂದರೆ ಕೊಡ್ತಕ್ಕಂಥದ್ದು ಸೆಷನ್ ನಡೆಯೋ ಟೈಮ್ನಲ್ಲಿ ಅಸೆಂಬ್ಲಿ ಒಳಗೆ ನೀವು ಪಕ್ಷದ ಮೀಟಿಂಗ್ ಅಟೆಂಡ್ ಆಗಿ ಅಂತ ಹೇಳ್ಬಿಟ್ಟು ವಿಪ್ ಕೊಡು. ನಾನಿದೆ ಫಸ್ಟ್ ಟೈಮ್ ಕೇಳ್ತಾರೆ. ವಿಪ್ ಅಪ್ಲೈಸ್ ಓನ್ಲಿ ಟು ದಿ ಹೌಸ್, ನಾಟ್ ಔಟ್ಸೈಡ್. ಗೋಮತ್ಸೂದನ್ ಅವರೇ, ಇದಕ್ಕೆ ವಿಪ್ ಅನ್ನಲ್ಲ, ಚಿಪ್ಪು ಅಂತಾರೆ. ಅವೆಲ್ಲ ಚೆನ್ನಾಗಿ ಬಿಜೆಪಿ ಅವ್ರಿಗೆ ಗೊತ್ತಾಗ್ತದೆ, ಯಾವ್ದು ಚಿಪ್ಪು ಯಾವ್ದು ಚೊಂಬು. ಸರ್, ಇದು ಹೇಗಾಗಿದೆ ಅಂದ್ರೆ ವಿ ಹ್ಯಾವ್ ಲಾಸ್ಟ್ ಅವರ್ ಸೀರಿಯಸ್ನೆಸ್ ಆಲ್ಸೋ. ಅಂದ್ರೆ ಎಂತಹ ದುಸ್ಥಿತಿಗೆ ಬಂದಿದ್ದೀವಿ. ಒಂದು ರಾಜ್ಯದ ಜನತೆಯ ದೃಷ್ಟಿಯಿಂದ ಏನಾದರೂ ಅಧಿವೇಶನ ಮಾಡ್ತಾರೆ, ಸರ್ಕಾರ ನಡೆಸ್ತಾರೆ ಅಂದರೆ ಅಲ್ಲೇ ಹುರುಳಿಲ್ಲ ಅಂದಮೇಲೆ ಇನ್ನು ಯಾವ ಉದ್ದೇಶಕ್ಕೆ ನಾವು ಇಂಥ ಚರ್ಚೆಗಳು ಮಾಡಬೇಕು ಅನ್ನೋ ಒಂದಿಷ್ಟು ಬೇಸರ ಕೂಡ ವ್ಯಕ್ತವಾಗುತ್ತೆ. ಎಸ್, ಮೈತ್ರಿ ಸರ್ಕಾರಕ್ಕೆ ಇದು ದೊಡ್ಡ ಪೆಟ್ಟು ಬಿದ್ದಂತ ಆಗುತ್ತಾ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ? ಇಲ್ಲಿವರೆಗೂ ಏನೇನು ಹೇಳ್ಕೊಂಡ್ ಬಂದಿದ್ರಲ್ಲ ಅದರ ದ್ಯೋತಕ ಸಾಕ್ಷಿ ಅಂತ ಏನಾದರೂ ಅನ್ಸುತ್ತಾ ಇವತ್ತಿನ ದಿನ? ರಾಮಕೃಷ್ಣ ಉಪಾಧ್ಯಾಯ ಅವರೇ, ಖಂಡಿತ ನೋಡಿ, ಇವರು ಶಾಸಕಾಂಗ ಪಕ್ಷದ ಸಭೆ ಕರೆದ್ರು, ಅದಕ್ಕೆ ವಿಪ್ಪೋ ಚಿಪ್ಪೋ ಕೊಟ್ಟರು, ನೀವೆಲ್ಲ ಬರಲೇಬೇಕು ಅಂಥೇಳಿ. ಅವರು ಕ್ಯಾರೆ ಅನ್ನಲಿಲ್ಲ, ಬರಲಿಲ್ಲ. ಆಮೇಲೆ ಶಾಸಕಾಂಗ ಪಕ್ಷದ ನಾಯಕರು ಅವ್ರಿಗೊಂದು ಇಶ್ಯೂ ಮಾಡಿದ್ರು, ನೀವು ನನ್ನ ಮುಂದೆ ಬಂದು ಹಾಜರಾಗಿ ಅಂತೇಳಿ. ಅವರು ಅದಕ್ಕೂ ಕ್ಯಾರೆ ಅನ್ನಲಿಲ್ಲ. ಅವರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಅವರಿಗೆ. ಜೊತೆಗೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಕಂಪ್ಲಿ ಗಣೇಶ್
ಇನ್ನು ಪೊಲೀಸರು ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರಂತೆ. ಹೊಡೆದಾಡ್ಕೊಂಡಿದ್ದಾರೆ ಪೊಲೀಸರು ರಿಸಾರ್ಟ್ನಲ್ಲಿ ಬಾಟ್ಲಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಅದು ಎಷ್ಟು ಜೋರಾಗಿ ಹೊಡೆದಾಡ್ಕೊಂಡಿದ್ದಾರೆ ಅಂದರೆ ಪಾಪ ಅವರು 15 ದಿವಸದ ಮೇಲೆ ಆಸ್ಪತ್ರೆಯಲ್ಲಿದ್ದರು ಆನಂದ್ ಸಿಂಗ್. ಅಷ್ಟು ಜೋರಾಗಿ ಹೊಡೆದಾಡ್ಕೊಂಡಿದ್ದಾರೆ. ಸ್ಥಿತಿ ಇರಲಿಲ್ಲ. ಪೊಲೀಸ್ ಕೇಸ್ ಆಗಿದೆ, FIR ಆಗಿದೆ, ಆದರೆ ಅವ್ರ ಕೈಗೆ ಸಿಗ್ತಾ ಇಲ್ಲ. ಇದು ಯಾವ ಆಡಳಿತ ನಡೀತಾ ಇದೆ ಇಲ್ಲಿ? ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಮತ್ತು ಸರ್ಕಾರ ನಡೆಸೋರು ಇವತ್ತು ಅಸೆಂಬ್ಲಿ ಸೆಷನ್ ಕರೆದಾಗ, ಅದು ಬಡ್ಜೆಟ್ ಸೆಷನ್, ಭಾಳ ಇಂಪಾರ್ಟೆಂಟ್ ಸೆಷನ್ನು, ಫಸ್ಟ್ ಡೇಗೆ ಎಲ್ಲ ಬರಬೇಕು ಅಂತ ತಿರ್ಗ ಇನ್ನೊಂದು ವಿಪ್ ಕೊಟ್ಟರು. ಯಾರು? ಚೀಫ್ ವಿಪ್ ಆಫ್ ದ ಪಾರ್ಟಿ. ಅದಕ್ಕೂ ಯಾವ ಬೆಲೆ ಇಲ್ಲ, ಅದಕ್ಕೂ ಬೆಲೆ ಕೊಟ್ಟಿಲ್ಲ. ಒಂದು ವಿಪ್ ಜಾರಿ ಮಾಡಿದ್ರೆ, ಅನರ್ಹತೆ ಮಾಡಿದ್ರೆ, ಅನರ್ಹಗೊಳಿಸಿದ್ರೆ ಸರ್ಕಾರಕ್ಕೆ ಕೂತಲ್ವೇ? ಸರ್ಕಾರಕ್ಕೆ ಕೂತಂದ್ರೆ ಅವರು ಇವರು ಅಂತ ಸ್ಥಿತಿಯಲ್ಲಿ ಇದ್ದಾರಾ? ಅನರ್ಹಗೊಳಿಸುವಂತ ಅಂತ ಒಂದು ದೊಡ್ಡ ಅಧಿಕಾರದಲ್ಲಿ ಅಥವಾ ಅಂತ ಒಂದು ಧೈರ್ಯ ಉತ್ಸಾಹವನ್ನು ತೋರುವಂತ ಸ್ಥಿತಿಯಲ್ಲಿ ಇದ್ದಾರಾ? ಅಲ್ಲ, ಅವರು ಹೆದರಿಸ್ತಾ ಇದ್ದಾರೆ. ನೋಡಿ, ನಿಮಗೆ ಏನೋ ಸದಸ್ಯತ್ವ ಹೋಗುತ್ತೆ ಅಂತ ಹೇಳಿ, ಆದರೆ ಮಾಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ ಅವರು. ಹಾಗಾಗಿ ಅವರು ಅಷ್ಟು ಧೈರ್ಯವಾಗಿದ್ದಾರೆ, ಆ ಸದಸ್ಯರು ಅಷ್ಟು ಧೈರ್ಯವಾಗಿದ್ದಾರೆ. ಮತ್ತು ಇಲ್ಲಿ ಸದಸ್ಯತ್ವ ಹೋಗುವಂತಹ ಒಂದು ಪ್ರಕರಣ ಬರ್ತಕ್ಕಂಥದ್ದು ಅಸೆಂಬ್ಲಿ ಒಳಗೆ ಮಾತ್ರ. ಅಸೆಂಬ್ಲಿನಲ್ಲಿ ವಿಪ್ ಕೊಟ್ಟಾಗ ನೀವು ಪಕ್ಷದ ಪರವಾಗಿ ವೋಟ್ ಮಾಡಬೇಕು, ಅಥವಾ ವೋಟ್ ಮಾಡದೇ ಇದ್ದರೆ ಅದು ಡಿಸ್ಕ್ವಾಲಿಫಿಕೇಷನ್ಗೆ ಇದಾಗುತ್ತೆ. ಅಥವಾ ಪಕ್ಷ ಕೊಟ್ಟಿರ್ತಕ್ಕಂಥ ಒಂದು ಇದಕ್ಕೆ ನೀವು ವಿರುದ್ಧವಾಗೋದ್ರೆ, ವಿಪ್ ಕೊಟ್ಟಿದ್ದನ್ನು ಅದನ್ನು ವಿರೋಧ ಮಾಡಿದ್ರೆ ನಿಮಗೆ ಡಿಸ್ಕ್ವಾಲಿಫಿಕೇಷನ್ ಬರುತ್ತೆ. ನೀವು ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕಾಗತ್ತಾ? ನಾನು ಫಸ್ಟ್ ಟೈಮ್ ಅಂದ್ರೆ ಎಷ್ಟು ಅನುಮಾನ ಇರುವಂತದ್ದು. ಗೋಮತ್ ಸೋದರ ಅವರೇ, ಉಪಾಧ್ಯಾಯರು ಒಂಚೂರು ನನಗೆ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಹೇಳಿ. ಅಂದ್ರೆ ಇಲ್ಲಿ ಅವರು ರಾಜೀನಾಮೆ ಕೊಡೋದಿಲ್ಲ ಸರ್, ಯಾರ ಹತ್ರ? ಸ್ಪೀಕರ್ ಹತ್ರ. ಅವ್ರೇನ್ ಮಾಡ್ತಾರೆ, ನೇರವಾಗಿ ಅವರು ರಾಜ್ಯಪಾಲರ ಹತ್ರ ಹೋಗಿ ನಮಗೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಅಂತೇಳಿ ಪತ್ರ ಕೊಡ್ತಾರೆ. ಅದನ್ನ ನೀವು ಆಗುತ್ತೆ? ಅಲ್ಲ, ನೀವು ಮಾಡಿರೋ ಪ್ಲಾನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಆರ್ ಯು ಎಕ್ಸ್ಪೆಕ್ಟಿಂಗ್? ಅಲ್ಲ, ನನಗೆ ಸಂಬಂಧ ಇಲ್ಲ. ಅಲ್ಲ, ನಾನು ಮೈಸೂರಲ್ಲಿ ಕೂತಿದ್ದೀನಿ, ನಾನೊಬ್ಬ ಮಾಜಿ MLC, ನನಗಿದಕ್ಕೆ ಸಂಬಂಧ ಇಲ್ಲ. ನಾನು ನಿಮ್ಗೆ ಒಂದು ಹೇಳ್ತಾ ಇರುವಂತದ್ದು, ಅಲ್ಲ, ನಾನು ಉಪಾಧ್ಯಾಯರನ್ನು ಕೇಳ್ತಾ ಇರೋದು ಏನಂತ ಅಂದ್ರೆ, ವಾಟ್ ವಿಲ್ ಬಿ ದಿ, ಅವರು ಅನುಭವಸ್ಥರಿದ್ದಾರೆ, ಪತ್ರಕರ್ತರಿದ್ದಾರೆ, ಅವರು ನೇರವಾಗಿ ರಾಜ್ಯಪಾಲರ ಹತ್ರ ಹೋಗಿ ಅವ್ರು ಕೊಟ್ಟಿದ್ದಂತ ಬೆಂಬಲವನ್ನ ವಾಪಸ್ ತೆಗೆದುಕೋತಾರೆ ಅಂತಂದ್ರೆ, ಅವಾಗ ನನಗೆ ಗೊತ್ತಿರೋ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ಕರೆದು, ನೀವು ನಿಮ್ಮ ಬಹುಮತನ ನಿಮ್ಗೇನು ಬೆಂಬಲ ಇದೆ ಅಥವಾ ನಿಮ್ಗೇನು ಮೆಜಾರಿಟಿ ಇದೆ ಅದನ್ನು ಸದನದಲ್ಲಿ ಪ್ರೂವ್ ಮಾಡಿ ಅಂತ ಹೇಳಿ ಕೇಳಬೇಕಾಗುತ್ತೆ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಕಮ್ ಟು ಅಸೆಂಬ್ಲಿ ಓನ್ಲಿ. ಆದ್ರೆ ನಾವು ವಿರೋಧ ಪಕ್ಷದವ್ರು ಕೇಳದೆ ಹೋದ್ರು ಸಹ ಕಾಂಗ್ರೆಸ್ನವರೇನೆ ರಾಜ್ಯಪಾಲರ ಹತ್ರ ಹೋಗಿ ಇಲ್ಲಿ ಒಂದು ಮೆಜಾರಿಟಿ ಪ್ರೂವ್ ಮಾಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಬಹುದಾ? ಉಪಾಧ್ಯಾಯರು ಕೇಳ್ತಾ ಇದ್ದೀನಿ ನಾನು ಇದನ್ನ. ಉಪಾಧ್ಯಾಯರಿಂದ ಉತ್ತರ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಟಾಪ್ ಸ್ಟೋರಿಯಲ್ಲಿ ಚಿಕ್ಕದೊಂದು ವಿರಾಮ ತೆಗೆದುಕೊಳ್ಳೋಣ. ಲೆಟ್ಸ್ ಟೇಕ್ ಅ ಬ್ರೇಕ್.